ಅಖಿಲ ಭಾರತ ಯಾದವ ಮಹಾಸಭಾ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಗೊಲ್ಲ ಯಾದವ ಸಂಘ ಬೆಂಗಳೂರು ಇವರ ನೇತೃತ್ವದಲ್ಲಿ ಗೊಲ್ಲ ಯಾದವ ಕ್ರಾಸ್ ಯಾತ್ರೆ ಬಿಹಾರ್ ಚಾಪುರದಿಂದ ಹೊರಟು ದಿನಾಂಕ 13/4/25 ಪ್ರಾರಂಭವಾಗಿರುವ ಯಾತ್ರೆಯ ಉದ್ದೇಶ 1962ರಲ್ಲಿ ಭಾರತಾದ್ಯಂತ ರಜಗಾಲ ಕದನದಲ್ಲಿ ವೀರ ಮರಣವನ್ನಪ್ಪಿದ 114 ಯಾದವ ಸಮುದಾಯದ ಹುತಾತ್ಮರಿಗೆ ಗೌರವ ಸಮರ್ಪಣೆಯಾಗಿ ಹಾಗೂ ಭಾರತೀಯ ಸೇನೆಯಲ್ಲಿ ಪ್ರತ್ಯೇಕ ರೆಜಿಮೆಂಟ್ ಮೀಸಲಾತಿ ಪಡೆಯುವ ಹೋರಾಟವಾಗಿದೆ. ಇದುವರೆಗೆ ಚೀನಾ ಮತ್ತಿತರ ದೇಶಗಳ ಮೇಲೆ ಭಾರತೀಯ ಸೇನೆ ಯುದ್ಧ ಮಾಡಿ ವೀರ ಮರಣವನ್ನಪ್ಪಿರುವ ನಮ್ಮ ಯಾದವ ಸೇನೆಗಳಿಗೆ ಗೌರವ ಸಮರ್ಪಿಸುವುದು ಮತ್ತು ಪ್ರತ್ಯೇಕ ಮೀಸಲಾತಿ ಪಡೆಯಲು ಯಾದವ ಕ್ರಾಸ್ ಯಾತ್ರೆಯು ಬಿಹಾರ್ ಚಾಪುರದಿಂದ ಆರಂಭವಾಗಿ ಪಶ್ಚಿಮ ಬಂಗಾಳ, ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ಆಂಧ್ರಪ್ರದೇಶ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ್, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ ರಾಜ್ಯಗಳ ಮೂಲಕ ಸಂಚರಿಸಿ ದಿನಾಂಕ 18/11/2025ರಂದು ನವದೆಹಲಿಯ ಜಂತರ್ ಮಂತರ್ಗಳಲ್ಲಿ ಪ್ರತಿಭಟಿಸುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು. ಈ ಯಾತ್ರೆಯ ನೇತೃತ್ವವನ್ನು ಅಖಿಲ ಭಾರತ ಯಾದವ ಮಹಾಸಭಾದ ಅಧ್ಯಕ್ಷರಾದ ಸ್ವಪನ್ ಕುಮಾರ್ ಯಾದವ್, ಉಪಾಧ್ಯಕ್ಷರಾದ ಸತ್ಯಪ್ರಕಾಶ್ ಸಿಂಗ್ ಯಾದವ್, ಸಂಚಾಲಕರಾದ ದಿನೇಶ್ ಯಾದವ್, ಸಹ ಸಂಚಾಲಕರಾದ ಕೇಶವ್ ಕುಮಾರ್ ಯಾದವ್, ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್, ಕರ್ನಾಟಕ ರಾಜ್ಯ ಗೊಲ್ಲ ಸಂಘದ ಅಧ್ಯಕ್ಷರಾದ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಡಿ.ಟಿ. ಶ್ರೀನಿವಾಸ್ ಹಾಗೂ ಉಪಾಧ್ಯಕ್ಷರಾದ ನಾನು ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದೇವೆ. ಈ ಐತಿಹಾಸಿಕ ಸುಸಂದರ್ಭದಲ್ಲಿ ಯಾದಗಿರಿ ಜಿಲ್ಲೆಯ ಸದ್ಗುರು ತಾಲೂಕಿನ ಯಾದವ ಸಮಾಜದ ಬಂಧುಗಳು, ಯುವಕರು, ಹಿತೈಷಿಗಳು ಹಾಗೂ ಎಲ್ಲ ಸಮುದಾಯದ ಬಂಧುಗಳು, ಯುವ ಮಿತ್ರರು ಭಾಗವಹಿಸಿ ಈ ಯಾದವ ಕ್ರಾಸ್ ಯಾತ್ರೆಯನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಕೋರುವ ಈ ತಾಲೂಕಾ ಯಾದವ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು.